ಬೆಂಗಳೂರಿನಲ್ಲಿ ಭಗ್ನ ಪ್ರೇಮಿಯಿಂದ ಕಾರಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಭಗ್ನ ಪ್ರೇಮಿಯಿಂದ ಕಾರಿಗೆ ಬೆಂಕಿ ಇಟ್ಟಂತಹ ಪ್ರಕರಣ ಇದು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಫೋಟಕಾಂಶಗಳು ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಹನುಮಂತನಗರ ರೌಡಿ ಶೀಟರ್ ಆಗಿದ್ದಾನೆ ರಾಹುಲ್ ಅಲಿಯಾಸ್ ಸ್ಟಾರ್ ರಾಹುಲ್. ಓಂ ಸಿನಿಮಾ ಸ್ಟೈಲ್ನಲ್ಲಿ ಕಾರಿಗೆ ಬೆಂಕಿ ಹಚ್ಚಿದ್ದ ಇವನು ಸ್ಟಾರ್ ರಾಹುಲ್ ರೌಡಿ ಶೀಟರು. ತನ್ನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆಯಾಗದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದ. ಯುವತಿ ಪೋಷಕರಿಗೆ ಬೆದರಿಕೆ ಹಾಕುವ ನಿಟ್ಟಿನಲ್ಲಿ ಕಾರಿಗೆ ಬೆಂಕಿ ಹಾಕಿದ್ದ. ಈತನ ಮೇಲೆ ಕೊಲೆ ಯತ್ನ, ದರೋಡೆ ಸೇರಿ 18 ಕೇಸ್ಗಳು ದಾಖಲಾಗಿದ್ದಾವೆ. ಈ ಹಿಂದೆ ಈತನ ಕಾಲಿಗೆ ಗುಂಡು ಹೊಡೆದಿದ್ರು ಪೊಲೀಸರು. ಕಳೆದ 6 ವರ್ಷಗಳಿಂದ ಈ ರಾಹುಲ್ ಪ್ರೀತಿ ಮಾಡ್ತಾ ಇದ್ದ. ಈತನ ಹಿನ್ನೆಲೆ ಗೊತ್ತಿದ್ರು ಕೂಡ ಯುವತಿ ಪ್ರೀತಿಸ್ತಾ ಇದ್ಲು. ಪ್ರೀತಿಗೆ ಕಣ್ಣಿಲ್ಲ ಅಂತೇಳಿ, ಪ್ರೀತಿ ಕುರುಡು ಅಂತೇಳಿ ಕಳೆದ ಕೆಲ ತಿಂಗಳಿನಿಂದ ರಾಹುಲ್ ಪ್ರೀತಿ ನಿರಾಕರಿಸಿದ್ಲು ಯುವತಿ. ಹಾಗಾಗಿನೇ ಗ್ಯಾಂಗ್ ಕಟ್ಕೊಂಡು ಬಂದು ರಾತ್ರಿ ಕಾರು ಬೈಕ್ಗೆ ಬೆಂಕಿ ಹಚ್ಚಿದ್ದ ಅವನು. ಯುವತಿಯ ಮನೆ ಮುಂದೆ ನಿಲ್ಲಿಸಿದಂಥ ಕಾರು ಬೈಕ್ಗಳಿಗೆ ಸದ್ಯ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ರಾಹುಲ್ಗಾಗಿ ತಲಾಶ್ ಶುರು ಮಾಡಿದ್ದಾರೆ. ಇನ್ನು ಮೀಸೆ ಚಿಗುರದ ಹುಡುಗ ರೀ ಇವನು, ಸಿಕ್ಕಾಪಟ್ಟೆ ಶೋಕಿ, ಒಂದು ತಿರುಪೆ ಶೋಕಿ. 6 ವರ್ಷದಿಂದ ಆ ಹುಡುಗಿನ ಲವ್ ಮಾಡ್ತಿದ್ದ. ಆಕೆ ನಿರಾಕರಿಸಿದ್ಲು. ಹಾಗಾಗಿ ಅವ್ರ ಮನೆ ಮುಂದೆ ನಿಲ್ಲಿಸಿದ ಕಾರು ಬೈಕ್ಗೆ ಬೆಂಕಿ ಹಚ್ಚಿ ಅಲ್ಲಿಂದ ಪರಾರಿ ಆಗಿದ್ದ. ನೋಡಿ, ಅವನ ಹಿಸ್ಟ್ರಿ ಕೂಡ ಭಯಾನಕವಾಗಿದೆ. ಸಣ್ಣ ವಯಸ್ಸಿಗೆ ಇವನು ಕೊಲೆ ಯತ್ನ ಮಾಡಿದ್ದ, ಜೊತೆಗೆ ದರೋಡೆ ಪ್ರಕರಣಗಳು ಇವನ ಮೇಲಿದ್ದಾವೆ. ನೋಡಿ, ಈತನ ಇವನ ಮೇಲೆ 18 ಕೇಸ್ಗಳು ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದಾವೆ. ಯುವತಿ ಪೋಷಕರಿಗೆ ಬೆದರಿಕೆ ಹಾಕುವ ನಿಟ್ಟಿನಲ್ಲಿ ಕಾರಿಗೆ ಬೆಂಕಿ ಹಚ್ಚಿದ್ದ ಇವನು. ಹನುಮಂತನಗರ ರೌಡಿ ಶೀಟರ್ ಇವನು. ನೋಡಿ, ಆ ಹುಡುಗೇನಿದ್ದಾಳೆ, ಈತನ ಹಿನ್ನೆಲೆ, ಇವನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಇವನು ರೌಡಿ ಶೀಟ್ರು, ಇವನು ಕೆಲಸ ಇಲ್ಲ ಏನಿಲ್ಲ, ಇವನು ತಿರುಪೆ ಶೋಕಿ ಮಾಡ್ಕೊಂಡು ತಿರುಗಾಡ್ತಾನೆ ಅಂತ ಗೊತ್ತಿದ್ರು ಕೂಡ ಹೋಗಿ ಅವನನ್ನೇ ಲವ್ ಮಾಡಿದ್ಲು. ಅದೇನಾಯಿತೋ ಗೊತ್ತಿಲ್ಲ, ಇವನಿಂದ ಅಂತರ ಕಾಯ್ದುಕೊಂಡಿದ್ಲು. ಮನೆಗೆ ಬಂದು ಆವಾಜ್ ಹಾಕಿದ್ದ, ಅವ್ರ ಪೋಷಕರಿಗೆ ವಾರ್ನಿಂಗ್ ಮಾಡಿದ್ದ. ಅವರು ನೆಗ್ಲೆಕ್ಟ್ ಮಾಡಿದರು. ಬಟ್ ಈಗ ಕಾರಿಗೆ ಬೆಂಕಿ ಹಚ್ಚಿ ಏನೋ ನಿಮಗೂ ಕೂಡ ಇದೇ ರೀತಿ ಬೆಂಕಿ ಹಚ್ಚಿ ಸಾಯಿಸ್ತೀನಿ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದ. ಈ ಓಂ ಸಿನಿಮಾ ಸ್ಟೈಲ್ನಲ್ಲಿ ಕಾರಿಗೆ ಬೆಂಕಿ ಹಚ್ಚಿದ್ದ ಇವನು ಸ್ಟಾರ್ ರಾಹುಲ್. ಈ ಹಿಂದೆ ಪೊಲೀಸರು ಇವನು ಕಾಲಿಗೆ ಗುಂಡು ಹಾಕಿದರು. ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ನೀನು ಮದುವೆ ಆಗಬಾರ್ದು ಅಂತ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದಾನೆ. ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಕೂಡ ಈಗ ಆತನಿಗೆ ಬಲೆ ಬೀಸಿದ್ದಾರೆ. ಬಟ್ ಈಗ ಈತನ ಹಾವಳಿ ಕೂಡ ಏರಿಯಾದಲ್ಲಿ ಜಾಸ್ತಿ ಆಗಿತ್ತು ಅನ್ನುವಂಥ ಮಾಹಿತಿ ಇದೆ. ಭಗ್ನ ಪ್ರೇಮಿ, ಸದ್ಯಕ್ಕೆ ತಲಾಶ್ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಓಂ ಸಿನಿಮಾ ಸ್ಟೈಲ್ನಲ್ಲಿ ಕಾರಿಗೆ ಬೆಂಕಿ ಹಾಕಿ ಆ ಯುವತಿ ಪೋಷಕರಿಗೆ ಬೆದರಿಕೆ ಕೂಡ ಹಾಕಿದ್ದ ಅನ್ನೋದು, ಈ ಥರ ಹಿನ್ನೆಲೆ ಕಂಪ್ಲೀಟಾಗಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದಾನೆ. ಸದ್ಯಕ್ಕೆ ಯಾವ ರೀತಿ ಅವನಿಗೆ ಹುಡುಕಾಟ ನಡೀತಾ ಇದೆ, ಜೊತೆಗೆ ಆ ಯುವತಿ ನಿರಾಕರಿಸೋದಕ್ಕೆ ಕಾರಣ ಏನಾಗಿತ್ತು ಅನ್ನೋದು. ಏನು ರೌಡಿ ಶೀಟರ್ ಅಥವಾ ಪಾಗಲ್ ಪ್ರೇಮಿ ರೀತಿಯಾಗಿ ನಡ್ಕೊಂಡಿರುವಂತದ್ದು. ಅಂದ್ರೆ ಕಳೆದ 6 ವರ್ಷಗಳಿಂದ ಏನೋ ಆಕೆನ ಪ್ರೀತಿಯನ್ನ ಮಾಡ್ತಾ ಇದ್ದ. ಸೊ ಈತನ ಮೇಲಿನ ಮೇಲೆ ಈತನ ಹುಚ್ಚಾಟಗಳನ್ನ ನೋಡಿದಾಗೆ ಕೆಲ ತಿಂಗಳಿಂದ ಈತನ ಜೊತೆ ಮಾತುಕತೆ ಮಾಡೋದನ್ನು ಕೂಡ ನಿಲ್ಸಿದ್ಲು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಈತ ಹನುಮಂತನಗರ ಪೊಲೀಸ್ ಠಾಣೆ ರೌಡಿ ಶೀಟರ್. ಸುಮಾರು 18 ಪ್ರಕರಣಗಳು ಈತನ ಮೇಲೆ ದಾಖಲಾಗಿರುವಂತದ್ದು. ಸೊ ಯಾವಾಗ ಆಕೆ ಈತನ ಪ್ರೀತಿಯನ್ನ ನಿರಾಕರಣೆಯನ್ನು ಮಾಡಲು ಇವನು ಓಂ ಸಿನಿಮಾ ಶೈಲಿ ಇವನು ಹೋಗಿ ಆಕೆಯ ಮನೆ ಇರ್ಬೋದು, ಗಾಡಿಗಳಿಗಿರ್ಬೋದು, ಕಾರುಗಳಿಗೆ ಬೆಂಕಿಯನ್ನ ಹಚ್ಚಿರುವಂತದ್ದು. ಬೆಂಕಿಯನ್ನ ಹಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸೊ ತನ್ನದೇ ಆದ ಒಂದು ಗ್ಯಾಂಗ್ ಅನ್ನು ಕಟ್ಟಿರುವ ಈತ ತನ್ನ ಪುಂಡರ ಜೊತೆ ಸೇರ್ಕೊಂಡು ಈ ರೀತಿಯಾದ ಒಂದು ಕೃತಿಯನ್ನ ಎಸಗಿರುವಂತದ್ದು. ಯಾವಾಗ ಇನ್ಸಿಡೆಂಟ್ ಆಗುತ್ತೆ, ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಪೊಲೀಸರು ಆತನಿಗೆ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಹಿಂದೆ ಕೂಡ ಈತನ ಮೇಲೆ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುಂಡೇಟು ಕೂಡ, ಆತನ ಒಂದು ಕಾರಿಗೆ ಗುಂಡನ್ನು ಕೂಡ ಹೊಡೆಯಲಾಗಿತ್ತು. ಅಂದ್ರೆ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿ ಎಸ್ಕೇಪ್ ಆಗಕ್ಕೆ ಈತ ಟ್ರೈ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ಈತನಿಗೆ ಗುಂಡನ್ನು ಕೂಡ ಹೊಡೆದಿರ್ತಾರೆ. ನಟೋರಿಯಸ್ ರೌಡಿ ಶೀಟರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದೇ ಪೊಲೀಸರು ಆತನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆತನಿಗೆ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.
1:30 ಹಂಗೆ ಇಲ್ಲಿ ಗಲಾಟೆ ಜಾಸ್ತಿ ಆಯಿತು. ನಾವು ಹೇಳೋದು ಅಪೋಸಿಟ್ ಫಸ್ಟ್ ಫ್ಲೋರಲ್ಲಿ ಏನಂತ ನೋಡಕ್ಕೆ ಬಂದರೆ ಇಲ್ಲಿ ಫುಲ್ ಫೈರ್ ಸ್ಟಾರ್ಟ್ ಆಗಿತ್ತು. ಅವಾಗ ಇಲ್ಲಿ ಕೇಳಿದಾಗ 4 ಹುಡುಗರು ಮಾಸ್ಕ್ ಹಾಕೊಂಡ್ಬಂದ್ಬಿಟ್ಟು ಗಾಡಿಯಲ್ಲಿ ಬಂದ್ಬಿಟ್ಟು ಪೆಟ್ರೋಲ್ ಹಾಕಿ ಇದು ಮಾಡಿದ್ದಾರೆ ಅಂತ ಹೇಳಿ. CC ಫುಟೇಜ್ ನೋಡಿದ್ದಾರೆ, ಬಟ್ ಅದೇನು ಮಾಸ್ಕ್ ಹಾಕಿರೋದು ಗೊತ್ತಾಗಿಲ್ಲ. ಬಟ್ ಈ ಅಪೋಸಿಟ್ CC ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ಏನಾಗಿದೆ. ಒಂದು ಗಾಡಿಗೆ ಅವರು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ, ಇನ್ನು ಅದ್ರ ಜೊತೆಗಿರೋ ಇನ್ನೊಂದು ಗಾಡಿನ ಸುಟ್ಟೋಗಿದೆ. 2 ಕಾರು ಫೈರ್ ಆಗಿದೆ, ಬಟ್ ಫೈರ್ ಇಂಜಿನ್ ಎಲ್ಲ ಬಂದಿತ್ತು, ಪೊಲೀಸ್ ಎಲ್ಲ ಬಂದಿತ್ತು. ಲಾಂಗ್ ತಗೊಂಡ್ಬಂದ್ಬಿಟ್ಟು ಸೆಕ್ಯೂರಿಟಿಗೆ ಎದುರಿಸಿದ್ರಂತೆ ಫಸ್ಟು. ಆಮೇಲೆ ಆ ಕಾರು ನಂಬರು ಯಾವ ಕಾರ್ ಇದೆ ಅಂತ ತೋರಿಸಿದ್ಮೇಲೆ ಆ ಕಾರ್ ತೋರಿಸಿದ್ದಾರೆ. ಕಾರ್ಗೆ ಇದು ಪೆಟ್ರೋಲ್ ಹಾಕಿಬಿಟ್ಟು ಬೆಂಕಿ ಹಚ್ಚಿದ್ರು. ಅದೇನೋ ಒಂದು ಇನ್ಸಿಡೆಂಟ್ ಯಾವುದೋ ಹುಡುಗಿ ಫೋಟೋ ತೋರಿಸಿದ್ರಂತೆ ಫಸ್ಟ್, ಇದು ಯಾರ ಕಾರು ಅಂತಂದು. ಅವನೊಬ್ಬ ಲಾಂಗ್ ತೋರಿಸಿದ್ದು ಹೆದರಿದ ಸೆಕ್ಯೂರಿಟಿ ತೋರಿಸಿದ್ದಾನೆ. ಆಮೇಲೆ ಆ ಪೆಟ್ರೋಲ್ ಹೋಗ್ಬಿಟ್ಟು ಗ್ಲಾಸ್ ಹೊಡೆದು ಫೈರ್ ಮಾಡಿದ್ರು. ಗ್ಲಾಸ್ ಹೊಡೆದು ಕಾರ್ಗೆ ಬೆಂಕಿ ಹಚ್ಚಿದ್ರು. 4 ಜನ ಅಂತಂದು ನಿನ್ನೆ ಹೇಳಿದ್ದು ಪೊಲೀಸರು. ಆಮೇಲೆ ಫೈರ್ ಇಂಜಿನ್ ಬಂದ್ಬಿಟ್ಟು ಎಲ್ಲ ಬ್ಲಾಸ್ಟ್ ಆಗಿ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ಇದನ್ನ ಮಾಡಿದ್ರು. ಇಲ್ಲ ನಾವು 1:30 ತುಂಬಾ ಗಲಾಟೆ ಇತ್ತು ಅಂತಂದು ಹೊರಗೆ ಬಂದು ನೋಡಿದಾಗ ತುಂಬಾ ಜನ ಸೇರ್ಕೊಂಡಿದ್ರು, ಹೊರಗಡೆ ಎಲ್ಲ ಬಂದಿದ್ರು. ಇಲ್ಲಿ ಹೇಳಿದ್ರ ಪ್ರಕಾರ ರಾಜೇಶ್ ಅನ್ನೋರು ಬಂದ್ಬಿಟ್ಟು ಅಲ್ಲಿರೋನೆಲ್ಲ ಕೆಳಗೆ ಕರೆಸಿ ಹೊರಗೆ ಕರೆಸಿ, ಯಾಕಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬ್ಲಾಸ್ಟ್ ಆಗ್ಬೋದು ಅಂತಂದು. ಅವಾಗ ಅಷ್ಟು ಎಲ್ಲ ಹೊರಗಡೆ ಬಂದಿದ್ರು. ಫೈರ್ ಇಂಜಿನ್ ಬಂದು ಎಲ್ಲ ಇದನ್ನ ಮಾಡಿದ್ರು. 1:30 ಹಂಗೆ ಇಲ್ಲಿ ಗಲಾಟೆ ಜಾಸ್ತಿ ಆಯಿತು. ನಾವು ಹೇಳೋದು ಅಪೋಸಿಟ್ ಫಸ್ಟ್ ಫ್ಲೋರಲ್ಲಿ ಏನಂತ ಹೋಳಿ ಆಡಿದ್ದಕ್ಕಾಗಿ